ಒಂದು ನಿಮಿಷ. ಇಟ್ ಈಸ್ ಯುವರ್ ಡಿಸ್ಕ್ರಿಷನ್, ನಾನು ಒಪ್ತೀನಿ. ಪ್ರಶ್ನೆ ಬರೋದಲ್ಲಿ ನೀವು ಪೊಲಿಟಿಕಲಿ ನಿರ್ಣಯ ತೆಗೆದುಕೊಳ್ಳಿ, ಶಾಸನಸಭೆಯಲ್ಲಿ ನಿಮಗೆ ಬಹುಮತ ಇದೆ, ನಿರ್ಣಯ ತೆಗೆದುಕೊಳ್ಳಿ, ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ಇಲ್ಲ ನೀವು ರಾಜ್ಯಪಾಲರ ಬಾಯಿಂದಲೇ ನಿಮ್ಮ ಪಾಲಿಟಿಕ್ಸ್ ಅನ್ನು ಯಾಕೆ ಆಡಿಸ್ತೀರಿ ಅನ್ನೋದು. ಸರ್ಕಾರದ ಉದ್ದೇಶ ಮತ್ತು ತೆಗೆದುಕೊಳ್ಳುವಂತಹ ತೀರ್ಮಾನ ಇದು ಚಿಕ್ಕ ತೀರ್ಮಾನ ಅಲ್ಲ. ಇದು ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೂ ಎಫೆಕ್ಟ್ ಆಗತಕ್ಕಂಥ ವಿರೋಧಿಸ್ತೇವೆ ಅಂತ ಹೇಳ್ತೇವೆ. ಗೊತ್ತಿತ್ತ ಇದು ಎರಡನೇ ಪ್ಯಾರಾದಲ್ಲಿ ಸೇರಿಸಿದ ತಕ್ಷಣ ಅವ್ರು ಓದಲ್ಲ ಅನ್ನೋದು ಗೊತ್ತಿತ್ತು ನಿಮ್ಗೆ? ಓದಲ್ಲ ಅಂತ ಹೇಳಿದ್ರೆ he is going against his own government. ಅದೇ ಬೇಕಿತ್ತ? He is going against his own government. ಅದೇ ಬೇಕಿತ್ತ? ಅವರ ಸರ್ಕಾರದ ವಿರುದ್ಧವಾಗಿ ಹೋಗ್ತಾರೆ ಅಂದ್ರೆ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದೆ ಅಂತ ಅರ್ಥ. 8-9 ಅವರಿಗೆ ರಾಜ್ಯಶಕ್ತಿಯ ಇಚ್ಛಾಶಕ್ತಿ ಇದೆ ಅಂತ ಅರ್ಥ. ರಾಜ್ಯಪಾಲರು ಏನಾದ್ರು ನರೇಗಾನ್ನ ಕೇಂದ್ರ ಸರ್ಕಾರ ಮಾಡಿದ್ದು ಸರಿಯಾದ ನಿರ್ಧಾರ ಅನ್ನೋದೇನಾದ್ರೂ ಓದಿದ್ರೆ, ತಮ್ದೇನೋ ಲಿಖಿತ ಭಾಷಣ ಬರ್ಕೊಂಡು ಓದಿದ್ರೆ, ನೀವು ಹೇಳುವ ಪ್ರಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುವ ಪ್ರಕಾರ ಸಂವಿಧಾನ ಬಾಹಿರ, ನಾನು ಒಪ್ತೀನಿ. ಅವ್ರು ಒಮಿಟ್ ಮಾಡ್ಲಿಕ್ಕೆ ಅವ್ರದ್ದು ಒಂದು ಡಿಸ್ಕ್ರಿಷನ್ ಇದೆ ಅಲ್ವಾ? ರಾಜ್ಯಪಾಲರು ಅದನ್ನು ಹೇಳ್ತಕ್ಕಂಥ ಅಧಿಕಾರ ಅದನ್ನು ಓದಿ ಹೇಳಬೇಕಿತ್ತು. ಅದನ್ನ ಯಾಕೆ ಹೇಳಿಲ್ಲ? ಇವತ್ತು ರಾಜ್ಯಪಾಲರು ಏನ್ ಮಾಡಿದ್ರು? ನನ್ನ ಪ್ರಕಾರ ರಾಜ್ಯಪಾಲರು ಏನ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಅವರು ವಿಚಾರ ಹೇಳಿದ್ದಾರೆ ಮತ್ತು ಭಾಷಣವನ್ನ ರೀಡ್ ಅಂಡ್ ರೆಕಾರ್ಡ್ ಅಂತ ಹೇಳಿದ್ದಾರೆ. ನಮ್ಮ ಭಾಷಣವನ್ನ ರೀಡ್ ಅಂಡ್ ರೆಕಾರ್ಡ್ ಆಗಿದೆ. ಭಾಷಣ ಟೇಬಲ್ ಆಯ್ತು. ನಾಳೆ ಅದರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಅವರು ಗೊಂದಲವನ್ನ ನಾನು ಬರೋದಿಲ್ಲ, ನನಗೆ ಇಷ್ಟ ಇಲ್ಲ ರಾಜ್ಯಪಾಲರು ಹಾಗೆ ಹೇಳೋ ಅಧಿಕಾರ ಆರ್ಟಿಕಲ್ 173 ಅವರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ. ಹೇಳೋ ಅಧಿಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.